ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ರಾಜ್ಯದಲ್ಲಿ ರಾಮ್ಜಿ ಯೋಜನೆ ಅನುಷ್ಠಾನದ ಬಗ್ಗೆ ಸರ್ಕಾರ ಹಾಗೂ ರಾಜ್ಯಪಾಲರ ಮಧ್ಯೆ ನಡೆಯುತ್ತಿರುವ ಗುದ್ದಾಟದ ಹಿನ್ನೆಲೆಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವರು ಕೆ. ವೆಂಕಟೇಶ್ ನೀಡಿರುವ ಹೇಳಿಕೆ ಗಮನಿಸಬಹುದು. ಅವರು ಬಂದು ಇವತ್ತು ಒಂದು ಎರಡು ಪ್ಯಾರ ಬಿಟ್ಟು ಹೋಗಿದ್ದಾರೆ. ಅದು ನಾವು ಸರ್ಕಾರ ಇವತ್ತು ಮಂಡನೆ ಮಾಡಿದ್ದೀವಿ, ಅದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಸರ್, ಬಿಜೆಪಿ ವಾದ ಏನಂತ ಹೇಳಿದರೆ, ಈಗಾಗಲೇ ಕೂಡ ಏನು ರಾಮ್ಜಿ ಇದೆ ವಿಚಾರ, ಅದು ರಾಷ್ಟ್ರಪತಿಗಳು ಅಂಕಿತ ಹಾಕಿದ್ದಾರೆ, ಅದನ್ನು ರಾಜ್ಯಪಾಲರು ಹೆಂಗೆ ವಿರೋಧ ಮಾಡಿ ಮಾತಾಡೋಕ್ಕೆ ಸಾಧ್ಯ, ಟೆಕ್ನಿಕಲಿ ಸಾಧ್ಯವಾಗಲ್ಲ ಅದು ಅಂತ ಅವ್ರ ವಾದ. ಎಲ್ಲ ಸರ್ಕಾರಗಳು ವಿರೋಧ ಮಾಡಿದ್ದಾರೆ. BJP ಸರ್ಕಾರ ಬಿಟ್ಟು ಬೇರೆ ಯಾವ ರಾಜ್ಯದಲ್ಲಿ ಬೇರೆ ಸರ್ಕಾರ ಅಲ್ಲ, ರಾಜ್ಯಪಾಲರು ಸರ್ ಬೇರೆ ಸರ್ಕಾರ ಬೇರೆ ಪಕ್ಷ ಸರ್ಕಾರಗಳಿದ್ದಾರೆ, ಅವರೆಲ್ಲರೂ ಟೀಕೆ ಮಾಡಿದ್ದಾರೆ, ವಿರೋಧನೂ ಮಾಡಿದ್ದಾರೆ. ಈಗ ನಮ್ಮ ಅಭಿಪ್ರಾಯ ಹೇಳೋಕ್ಕೆ ನಮ್ಮ ಸ್ವಾತಂತ್ರ್ಯ ಇದೆ ಅಲ್ವಾ, ಏನೋ ಅಂಕಿತ ಹಾಕಿರ್ಬೋದು. ನಮ್ಮ ಅಭಿಪ್ರಾಯ ನಾವು ಹೇಳ್ಬೇಕಲ್ಲ, ನಮ್ಮ ಸರ್ಕಾರ ಅಭಿಪ್ರಾಯ ನಾವು ಹೇಳ್ಬೇಕಲ್ಲ. 28ಕ್ಕೆ ಸಭೆ ಕರೆದಿದ್ರಂತ, 28ಕ್ಕೆ ಸಭೆ ಇದೆಯಂತ ವಿಚಾರವನ್ನು ಸಂಜೆ 6 ಗಂಟೆಗೂ ಸೇಮ್ ಕರೆದಿದ್ದಾರೆ. CM ಹೇಳಿದ್ರು ಸರ್, ಮಾಡ್ತೀವಿ ಅಂತ. ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸಭೆ ಮುಹೂರ್ತಕ್ಕೆ ಈ ಕಡೆ ಹೊರಟ್ಕೊಂಡೆ ಸರ್. ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳು ಹೋರಾಟ ಮಾಡ್ತಾರೆ ಅಂತ ನಿಮ್ಮ CM ಸಾಹೇಬರು ಅದಿದೆ ಆ ಪ್ರೋಗ್ರಾಮ್ ಪಕ್ಷದವ್ರು ಮಾಡ್ತಾರೆ. ಪಕ್ಷ ಅಂತ ಆದಮೇಲೆ ಮುಖ್ಯಮಂತ್ರಿಗಳು ಸೇರ್ತಾರೆ, ಅಧ್ಯಕ್ಷರು ಸೇರ್ತಾರೆ, ನಾವು ಸೇರ್ತೀವಿ, ಎಲ್ಲ ಸೇರ್ತೀವಿ. ಸರ್, BK ಹರಿಪ್ರಸಾದ್ ಅವ್ರನ್ನ ಟೂರಿಸಮ್ ಥರ ಮಾಡ್ತಾಯಿದ್ದಾರೆ, ರಾಜ್ಯಪಾಲ ಲಡಾಖಕ್ಕೆ ಹೋದ್ರು, ತಳ್ಳಕ್ಕೆ ಹೋದ್ರು ಅಂತ. ಇದ್ರಪ್ಪ ಅಲ್ಲೇ ಏನೋ BJP ಅವರು ಕೂಗ್ತಿದ್ರು, ನಾವು ಕೂಗ್ತೀವಿ. ಸರ್, ಆ ಸಂದರ್ಭದಲ್ಲಿ BK ಹರಿಪ್ರಸಾದ್ ಅವರು ಬಟ್ಟೆ ಅವಮಾನ ಮಾಡಿದ್ರು. BJP ಅವರೇ ಬಟ್ಟೆ ಹರಿದಿದ್ದಾರೆ. BK ಹರಿಪ್ರಸಾದ್ ಅವ್ರ ಬಟ್ಟೆ ಅದೇ ಹೇಳಿಲ್ಲ, ಎಲ್ಲ ನುಗ್ಗಾಟ ಮಾಡ್ತೀವಿ. ಇವರು ಪ್ರತಿಭಟನೆ ಕೂಗ್ತಾರೆ, ನಮ್ಮ ಕಡೆ ಅವರು ಬಂದು ಏನೋ ಕೂಗ್ತಾರೆ. ಸದನದ ಮರ್ಯಾದೆ ಎಲ್ಲ ಇದಕ್ಕೆ ಯಾರು ಜವಾಬ್ದಾರ? ಎರಡು ಕೈ ಸರಿ ಚಪ್ಪಾಳಿ. ಯಾರು ಜವಾಬ್ದಾರ? ನಮ್ಮದೇನು ತಪ್ಪಿರೋದು, ನಮ್ಮ ಅಭಿಪ್ರಾಯ ಸರ್ಕಾರದ ಹೇಳಿದೆ, ಓದಬೇಕಾದ್ರೆ ಅವ್ರ ಜವಾಬ್ದಾರಿ. ಈಗ ತಮಿಳ್ನಾಡಲ್ಲಿ ಏನು ಮಾಡಿದ್ದಾರೆ, ಕೇರಳದಲ್ಲಿ ಏನು ಮಾಡಿದ್ದಾರೆ, ವೆಸ್ಟ್ ಬೆಂಗಾಲ್ ಇವೆಲ್ಲ ಅವ್ರ ಕೂತಾನೆ. ಅವರೀಗ ಅವರ ಕೇಂದ್ರ ಸರ್ಕಾರ ಕೈಗೊಂಡಿಯಾಗಿ ವರ್ತಿಸ್ತಾ ಇದ್ದಾರೆ. ವಿಕಾಸ್ ಅಂತಾರೆ ಅವರು ಅದಕ್ಕೋಸ್ಕರ ಮೀಟಿಂಗ್ ಕಟ್ಟಿದ್ದಾರೆ, ಅವ್ರ ಜೊತೆ ಎಲ್ಲ ಮಾತಾಡ್ತಾರೆ. ಸರ್, ಕಳೆದ 15 ದಿನ 1 ತಿಂಗಳಿಂದ ಕೂಡ ಚಿರತೆ ಅದೇ ಸ್ಥಳದಲ್ಲಿ ಇತ್ತು. ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇತ್ತೀಚೆಗೆ ಚಿರತೆ ದಾಳಿಗೆ ಸಾವಿಗೀಡಾದ ವ್ಯಕ್ತಿಯ ಕುಟುಂಬಕ್ಕೆ ಪರಿಹಾರದ ಚೆಕ್ ವಿತರಣೆ ಮಾಡುವ ಹಾಗೂ ಇಂಥ ಘಟನೆಗಳನ್ನು ಮತ್ತೆ ಮರುಕಳದಂತೆ ಕ್ರಮ ತೆಗೆದುಕೊಳ್ಳುವ ಉದ್ದೇಶದಿಂದ ಅರಣ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಇಂದು ಸಮಾಲೋಚನೆ ಸಭೆ ಕೂಡ ನಡೆಯಿತು. ಮೊದಲ ಹಂತವಾಗಿ 5 ಲಕ್ಷ ರೂಪಾಯಿಗಳ ಚೆಕ್ ವಿತರಿಸಲಾಯಿತು. ಇದು ಬೇಕು ಅಂತ ಮಾಡಿರೋದಲ್ಲ, ಇದು ಆಕಸ್ಮಿಕವಾಗಿ ನಡೆದಿರುವಂಥ ಅನಾಹುತ, ಏನೂ ಮಾಡೋಕ್ಕಾಗಲ್ಲ. ಮಂಡ್ಯದಿಂದ 3 ಕಿಲೋಮೀಟರ್ ಮಂಡ್ಯ ತಾಲೂಕು ಸರ್, ಅದು ಚೀರ್ನಹಳ್ಳಿ.